ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಬನ್ನಿ ನಾವಿವತ್ತು ಕೋಸಂಬರಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಟು ತನಕ ನೋಡಿ ಫ್ರೆಂಡ್. ಮೊದಲಿಗೆ ಫ್ರೆಂಡ್ ನಾವು ಕೋಸಂಬರಿನ ಹೆಸರು ಬೇಳೆನ ಫ್ರೆಂಡ್ ನಾವೇನು ಮಾಡಬೇಕು ಅಂದರೆ ತೊಳೆದು ಇಟ್ಕೋಬೇಕು ಫ್ರೆಂಡ್. ನೆನೆಸಿಡಬೇಕು ಫ್ರೆಂಡ್. ಮುಖ್ಯವಾಗಿ ಅದನ್ನು ನೆನೆಸಿಟ್ರೇ ಅದು ಕೋಸಂಬರಿ ಚೆನ್ನಾಗಿ ಬರೋದು, ಟೇಸ್ಟಿಯಾಗಿರೋದು. ನಾನು ಆಗಲೇ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ ಫ್ರೆಂಡ್. ಬೇಕಿದ್ರೆ ನೀವು ಅರ್ಧ ಗಂಟೆ ನೆನೆಸಿದ್ರು ಓಕೆ. ನೆನೆಸಿದ್ದನ್ನು ನಾನು 3 ಸಲ ತೊಳೆದಿಟ್ಟಿದ್ದೀನಿ ಫಸ್ಟೇ. ಇನ್ನೊಂದು ಸಲ ಇಲ್ಲಿ ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್. ಹೆಸರು ಬೇಳೆನ ನೀವು ತೊಳೆದ ನಂತರ ಫ್ರೆಂಡ್ ಇದಕ್ಕೆ ಸುಮಾರು ಐಟಮ್ಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ಎಂಡ್ವರ್ಗ ನೋಡಿ. ತುಂಬಾ ಈಸಿ ಫ್ರೆಂಡ್, ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ಥರ ಮಾಡ್ತಾರೆ ಕೋಸಂಬರಿನ ಫ್ರೆಂಡ್. ಮತ್ತಿನ್ನೊಂದು ಸಲ ನೀರನ್ನ ಹಾಕಿ ತೊಳಿತಾ ಇದ್ದೀನಿ ಫ್ರೆಂಡ್. ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಳೆನಲ್ಲಿ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಹೋಗುತ್ತೆ ಫ್ರೆಂಡ್. ತೊಳ್ಕೊಬೇಕು ಚೆನ್ನಾಗಿ. ಮೇನ್ ಪಾಯಿಂಟ್ ಇದನ್ನು ತೊಳೆಯೋದ್ರಿಂದನೇ ಚೆನ್ನಾಗಿ ಬರೋದು ನೋಡಿ ಫ್ರೆಂಡ್. ಇವಾಗ ತೊಳೆದಿದ್ದು ಆಯಿತು ಫ್ರೆಂಡ್. ನೆಕ್ಸ್ಟು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ಫ್ರೆಂಡ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಫ್ರೆಂಡ್ ನಾವಿಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೋರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್. ಸೋರಿಸಿದ ನಂತರ ಫ್ರೆಂಡ್ ಒಂದು ಅಗಲವಾದ ಬೌಲ್ ಇಟ್ಕೊಂಡು ಫ್ರೆಂಡ್ ಆ ಬೌಲ್ಗೆ ನಾನು ಫ್ರೆಂಡ್ ದಾಳಿಂಬೆ ಹಣ್ಣು ಕಾಳುಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸಣ್ಣ ದಾಳಿಂಬೆ ಹಣ್ಣು ಒಂದು ಪೂರ್ತಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಸಣ್ಣದು ಚಿಕ್ಕ ಸೈಜ್ ಅಷ್ಟು ಫ್ರೆಂಡ್ ಅದು. ನೆಕ್ಸ್ಟ್ ಫ್ರೆಂಡ್ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಹೆಸರು ಬೇಳೆ ಹಾಕ್ತಾಯಿದ್ರೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್. ನಂತರ ನಾನು ಇದಕ್ಕೆ ಫ್ರೆಂಡ್ ಈ ಹೆಸರು ಬೇಳೆನ ಫ್ರೆಂಡ್ ನೆನೆಸಿದ್ನಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್. ನೆಕ್ಸ್ಟ್ ಇದಕ್ಕೆ ನಾನು ಫ್ರೆಂಡ್ ಸೌತೆಕಾಯಿನ ತೊಳೆದು ತುರಿದು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಸೌತೆಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಇದು. ಮತ್ತು ಫ್ರೆಂಡ್ ನಾನು ಇದಕ್ಕೆ ತೆಂಗಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್. ಇಷ್ಟೇ ಫ್ರೆಂಡ್ ಇದಕ್ಕೆ ಕೋಸಂಬರಿ ಬೇಳೆ ಮಾಡೋದಕ್ಕೆ ಇಷ್ಟೇ ಫ್ರೆಂಡ್ ಇಂಗ್ರೀಡಿಯೆಂಟ್ಸು. ಇಷ್ಟು ಹಾಕಿದ್ರೆ ನೆಕ್ಸ್ಟು ಕೋಸಂಬರಿ ಬೇಳೆನ ಹಾಕಿದ್ರೆ ಆಯಿತು. ಇದನ್ನು ನಾನು ಫಸ್ಟಿಗೆ ಫ್ರೆಂಡ್ ರುಚಿ ಎಲ್ಲ ಹಿಡಿಬೇಕಲ್ವ, ಸೌತೆಕಾಯಿಲೆ ನೀರಿನ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ 1-2 ನಿಮಿಷ ನಾನು ಮಿಕ್ಸ್ ಮಾಡ್ಕೊತೀನಿ. ಆಗ ಏನೇ ರುಚಿ ಇದ್ರೂ ಅದು ಕರ್ಗೋಗುತ್ತೆ ಫ್ರೆಂಡ್, ಸೌತೆಕಾಯಿ ನೀರಿನ ಅಂಶ ಇರೋದ್ರಿಂದ ಫ್ರೆಂಡ್. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ಕೋಸಂಬರಿ ಬೇಳೆನ ನೀವು ನೆನೆಸಿರುವಂಥ ಬೇಳೆನ ಹಾಕೋಬಹುದು ಫ್ರೆಂಡ್. ಇಷ್ಟೇ ಫ್ರೆಂಡ್, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಇದೇ ಥರ ಫ್ರೆಂಡ್ ಕೋಸಂಬರಿ ಬೇಳೆ ಮಾಡೋದು ಫ್ರೆಂಡ್. ನೋಡಿ ಆಗಿದೆ, ಈಗ ರೆಡಿಯಾಗಿದೆ. ಇವಾಗ ನಾನು ನೆನೆಸಿರುವಂಥ ಕೋಸಂಬರಿ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್. ಇದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಏನೇನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೋಸಂಬರಿಗೆ ಇದು ಮಿಕ್ಸ್ ಆಗಬೇಕು ಫ್ರೆಂಡ್. ಆ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ಫ್ರೆಂಡ್. ಇಷ್ಟೇ ಫ್ರೆಂಡ್, ಈ ಕೋಸಂಬರಿ ಮಾಡುವ ವಿಧಾನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತು ಈಸಿ ಕೂಡ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕುಕ್ಕಿಂಗ್ ವ್ಲಾಗ್ಸ್ ಫ್ರೆಂಡ್, ತುಂಬಾ ಅಡುಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಸಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ. ನಾನು ಕೋಸಂಬರಿ ಬೇಳೆ ಮಾಡಿದ ನಂತರ ಫ್ರೆಂಡ್ ಟೇಸ್ಟ್ ಮಾಡಿ ನೋಡಿದೆ ಫ್ರೆಂಡ್, ತುಂಬಾ ಚೆನ್ನಾಗಿತ್ತು. ಫಂಕ್ಷನಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಬಂದಿತ್ತು ಫ್ರೆಂಡ್. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಫ್ರೆಂಡ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಇದೇ ಥರ ಅಡುಗೆ ವೀಡಿಯೋಸ್ ತುಂಬಾ ಇದೆ, ನಮ್ಮ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಫ್ರೆಂಡ್. ತುಂಬ ಅಡುಗೆ ವೀಡಿಯೋಸ್ನ ಕುಕ್ಕಿಂಗ್ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ವೀಡಿಯೋಸ್ನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್. 1K ಆಗಲಿ ಅಂತ ನನಗೆ ಹಾರೈಸಿ ಸಪೋರ್ಟ್ ಮಾಡಿ. ನನಗೂ ತುಂಬ ಆಸೆ ಇದೆ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು ಅಂತ. ಇನ್ನೇನೋ ಸದ್ಯದಲ್ಲೇ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಕೂಡ ಆಗ್ತಾಯಿದೆ ಫ್ರೆಂಡ್. ಇನ್ನೇನೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ 1K ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅಂತ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್.
ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಎಂದಿಗೂ ನಮ್ಮ ಮೇಲಿದ್ದರೆ ನಾವಿನ್ನೂ ಬೆಳಿತೀವಿ ಅನ್ನೋ ಖುಷಿ ನನಗಿದೆ, ನಂಬಿಕೆ ಕೂಡ ಇದೆ ಫ್ರೆಂಡ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ರೆಡಿ ಆಗಿದೆ ಫ್ರೆಂಡ್, ನಾನು ಸರ್ವ್ ಬೌಲ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್. ಇಷ್ಟೇ ಫ್ರೆಂಡ್ ಇದನ್ನು ಮಾಡೋ ವಿಧಾನ, ಕೋಸಂಬರಿ ಬೇಳೆ ಮಾಡುವ ವಿಧಾನ. ಮತ್ತು ಫ್ರೆಂಡ್ ಕಮೆಂಟ್ ಮಾಡಿ, ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ, ಕುಕ್ಕಿಂಗ್ ಬ್ಲಾಗ್ಸ್ದು. ತುಂಬ ಜನ ಹೇಳ್ತಾರೆ ನಿಮ್ಮ ವಾಯ್ಸು ಚೆನ್ನಾಗಿದೆ ಅಂತ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಆಲ್ರೆಡಿ ಹೇಳಿದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.